ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ನೋಡೋಣ ಒಂದು ಟೆಸ್ಟ್ ಡೋಟ್ ಬಿಟ್ಟು ಅಂತ ಅನ್ಬಿಟ್ಟು ಟ್ರೈ ಮಾಡಿದ್ರೆ ಸೀರಿಯಸ್ ಆಗಿ ಕೆಡುಕೋತಾ ಇದ್ದೆ. ಅಣ್ಣ ನೋಡು, ಅವನು ಸುಮ್ನೆ ಡ್ಯಾನ್ಸ್ ಸ್ಟೆಪ್ ಹಾಕೊಂಡಿದೆ ಸಾಕು. ಯಾವ ಕಾರಣಕ್ಕೂ ನಾವು 3 ಜನ ನಿನ್ನ ನಂಬಲ್ಲ ಕಣ. ಹೌದು ಅಲ್ಲ, ನಾನು ಬೇಡ ಅಂದ್ರೆ ನೀವೇ ಪುಂಗಿ ಊದು ಆವೆ ಬುಸ್ಬಿಟ್ಟು ಆವೆ ಹಾಕಿ ಹೊಲ್ಟು ಅಂತೀರಲ್ಲ. ಇದು ನ್ಯಾಯನೋ ಜಡ್ಜೆ? ಆಯ್ತು ನಮ್ಮ ಮುಗೀತು ನಮ್ಮ ಮನೆಯಿಂದ. ಮುಗೀತು ಮಾವ. ಭಟ್ರು ಮಾವ, ನಿಮ್ ಸೋದರತಿ ಮಗಳ ಬಗ್ಗೆ ಏನ್ ಹೇಳ್ತೀರಿ? ಏಕದಮ್ ಬ್ಯಾಡಗಿದೊಂದು ಮೆಣಸಿನ್ಕಾಯಿ ಹಿಡ್ಕೊಂಬಂದು ಸ್ಟೇಜಿಗೆ ಬಿಟ್ಟಂಗ. ಥ್ಯಾಂಕ್ ಯು ಸರ್. ಈ ಕಡ್ಗಾಯಿ ಅಂತ ಕರೀತಾರೆ, ಕಡ್ಗಾಯಿ, ಕಡು ಮೆಣಸಿನ್ಕಾಯಿ ಹಂಗದ್ರಿ ನೋಡ್ರಿ ಬಾಯರ್ ನೀವು. ಥ್ಯಾಂಕ್ ಯು ಸರ್. ನೀವು ನಮ್ ಜಿಲ್ಲಾ ಮತ್ತೊಮ್ಮೆ ಮಗದೊಮ್ಮೆ ಬಯಲುಸೀಮೆಗೆ ರಾಯಲ್ ಸಲ್ಯೂಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಇದೊಂದು ಶಾಶ್ವತ ವೇದಿಕೆಗೆ ಕಾಲಿಟ್ಟಿರಿ. ನಮಸ್ಕಾರ, ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಮೃತ, ಎಸ್ ಮ್ಯಾಮ್. ಮೊದಲೇದಾಗಿ ನಾನು ಹಾರ್ಟ್ಫುಲಿ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಿಜವಾಗ್ಲೂ ಅಮೃತವನ್ನೇ ಕೊಡ್ತಾ ಬಂದ್ರಿ ಅಂತ ಅನಿಸ್ತು. ವೆಲ್ಕಮ್ ಕಣಿಮ್ಮ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಗಾಡ್ ಫಾದರ್ ಜಗ್ಗಣ್ಣ, ಏನ್ ಹೇಳಕ್ ಇಷ್ಟಪಡ್ತೀರಿ? ವೇದಿಕೆಗೆ ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು ಸರ್. ನಿಮ್ ಬಗ್ಗೆ ಹೇಳಿ. ಸರ್, ನನ್ನ ಹೆಸರು ಅಮೃತ ಅಂತ. ನಾನು ಹಾವೇರಿ ಹತ್ರ ಬ್ಯಾಡ್ಗಿ ಸರ್ ನಂದೂರು. ಈಗ ನಾನು M.Com ಫೈನಲ್ ಇಯರ್ ಓದ್ತಾ ಇದ್ದೇನೆ ಸರ್. M.Com ಮಾಡ್ತಿದ್ದೀರಾ? ಹಾ ಸರ್. ವಂಡರ್ಫುಲ್ ವಂಡರ್ಫುಲ್. ನೋಡಿ, ವಿದ್ಯೆಯ ಜೊತೆಗೆ ನೀವು ಕಲೆನೂ ಕೂಡ ಆಸ್ವಾದಿಸಿದಿರಿ. ಹ್ಯಾಟ್ಸ್ ಆಫ್. ತುಂಬಾ ಮಕ್ಕಳಿಗೆ ಇದೊಂದು ಪಾಠ. ಚೆನ್ನಾಗಿ ಆಕ್ಟಿವ್ ಮಾಡಿದ್ರಿ, ಮತ್ತೆ ವಿದ್ಯಾವಂತರಿದ್ದೀರಿ. ನಮ್ಮ ವೇದಿಕೆಗೆ ನೀವು 3ನೇ ಹೆಣ್ಮಗಳು. ಬನ್ರಿ ಇಲ್ಲಿ. ಕಾಮಿಡಿ ಕಿಲಾಡಿಗಳು ಸೀಸನ್ 5ಗೆ ಆಯ್ಕೆ ಆಗಿದ್ದಾರೆ. ಬ್ಯಾಡಗಿಯ ಅಮೃತ, ಕಂಗ್ರಾಚುಲೇಷನ್. ಯಾಕೆ ಅಮೃತ? ನಮ್ಮಮ್ಮ ಇರ್ಬೇಕಿತ್ತಿಲ್ಲಿ. ಇರ್ಲಿ ಬಿಡಿ, ಬರ್ತಾರೆ ಮುಂದಿನ ದಿನ. ಪ್ರತಿ ಸತಿನೂ ನಾನು ಏನಾದ್ರೂ ಕಲಿಬೇಕಂದ್ರು ನಮ್ಮ ಅಮ್ಮ ನಂಗೆ ಯಾವಾಗ್ಲೂ ಸಪೋರ್ಟ್ ಇರ್ತಿದ್ರು. ಏನೇ ಮಾಡ್ಲಿ ನಾನು ಇದನ್ನ ಮಾಡು. ಎಷ್ಟೋ ಸತಿ ಕಾಮಿಡಿ ಸ್ಕಿಟ್ ನಾ ಏನಾರು ಮಾಡ್ಬೇಕಂದ್ರೆ ಎಷ್ಟೋ ಸತಿ ನಮ್ಮ ಮಮ್ಮಿನ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿ ನೀನ್ ಹೆಂಗ್ ಮಾಡ, ನೀ ಹಂಗ್ ಮಾಡಂತ ಎಷ್ಟೋ ಸತಿ ನಮ್ಮ ಮಮ್ಮಿನ ನಂಗೆ ಮೆಂಟರ್ ಆಗ್ಬಿಟ್ಟಾರ. ಸೊ ಅವರೇ ಕುತ್ಕೊಂಡೆಲ್ಲ ಮಾಡ್ತಿದ್ರು. ಬಟ್ ಇವತ್ತು ನಾನು ನಮ್ಮ ಮಮ್ಮಿ ಎದುರುಗಡೆ ಒಂದ್ ಸತಿನೂ ಆಕ್ಟ್ ಮಾಡಿಲ್ರಿ. ಬಟ್ ಇವತ್ತು ನೋಡಿದ್ರೆ ಅವ್ರು ನಂಗೆ ಭಾಳ ಖುಷಿ ಪಡ್ತಾರಂತ ಅನಿಸ್ತು ಅಷ್ಟೇ. ಹೌದು, ಅದೇ ಮದರ್ಸ್ ಆರ್ ದ ಗ್ರೇಟೆಸ್ಟ್ ಗಾಡ್ಸ್. ಪ್ರಪಂಚದಲ್ಲಿ ಯಾರ ಮುಂದೆ ಆದ್ರೂ ಹೋಗಿ ನೀವೇನೇ ಕೇಳಿ, ಯಾರು ಅವರ ಅಭಿಪ್ರಾಯಗಳು ಬೇರೆ ಇರುತ್ತೆ. ಆದ್ರೆ ತಾಯಿ ಅನ್ನೋದು ಒಂದು ಇರುತ್ತಲ್ಲ, ಅದು ತರ ಸಪೋರ್ಟಿವ್ ನೇಚರ್ ಈ ಪ್ರಪಂಚದಲ್ಲಿ ಯಾರೂ ಇರಕ್ಕೆ ಸಾಧ್ಯ ಇಲ್ಲ.